ನಿಮ್ಮ ಹೆಸರು ಹೇಳಿ ಸರ್. ಬಸವರಾಜ್ ಅಂತ. ಊರು ಯಾವುದು? ಇರಲಿಲ್ಲ, ಅವ್ರನ್ನ ತಗೋತೀನಿ. ಆಲಮಡಿ ಕೌಲು ಕೇರ್ಪೇಟೆ. ನಮ್ಮ ಹತ್ರ ಹೋದ ಸರಿನೂ ಬಾಳೆ ಗಿಡ ತಗೊಂಡಿದ್ರಿ, ಈ ಸರಿನೂ ಬಾಳೆ ಗಿಡ ತಗೊಂಡಿದ್ರಿ. ಹೋದ ಸರಿ ಹೆಂಗೆ ಬಂತು ಸರ್ ಬೆಳೆ? ಚೆನ್ನಾಗಿ ಬಂತು. ಈಗ ಅದಕ್ಕೆ ಇನ್ನೊಂದು ಸರಿ ತಗೊಂಡಿದ್ದೀರಾ. ಇಲ್ಲಿ ಅಡಿಕೆ ಮತ್ತು ಬಾಳೆ ಎರಡೂ ಮಾಡಿದಿರಿ. ಮದ್ದು ಅಡಿಕೆ ಮಾಡಿದಿರಿ ಮತ್ತು ಬಾಳೆ ಮಾಡಿದಿರಿ. ಅದ್ರ ಜೊತೆಗೆ ಕಾಫಿ ಮಾಡಿದಿರಿ. ಮೇಡಮ್ ಹೆಸರು ಹೇಳಿ? ಚಂದ್ರಕಲಾ ಮೇಡಮ್. ಇವ್ರು ನೀವು ತೋಟ ನೋಡ್ಕೋತಾ ಇರ್ತೀರಾ? ಸರ್ ವೆಟಿನರಿ ಡಿಪಾರ್ಟ್ಮೆಂಟು, ರಿಟೈರ್ಡು. ಗ್ರಾಮ ಪಂಚಾಯತಿ ಮೆಂಬರು. ಈಗ ಇಲ್ಲಿ ಏನಾಗಿದೆ ಅಂದರೆ, ಇದೆಯಲ್ಲ, ಇದು ಈ ಚುಕ್ಕಿ ಬಂದಿದೆಯಲ್ಲ ನೋಡಿ, ಇದು ಶೀತಾಂಶಕ್ಕೆ ಸಿಗಾಟೋಕ ಅಂತ ಒಂದು ಸಣ್ಣ ಜ್ವರ ಬಂದಂಗೆ. ಇದು ಈ ಸಿಂಟಮ್ಸು ಒಣಗ್ತಾ ಇದೆಯಲ್ಲ, ನ್ಯೂಟ್ರಿಷನ್ ಕೊಡಿ ಅಂತ ಅಷ್ಟೇ, ರೋಗ ಅಲ್ಲ, ಒಂದು ನ್ಯೂಟ್ರಿಷನ್ ಕೊಡಿ ಅಂತ ಅಷ್ಟೇ. ಇದು ಕಾಫಿದು. ಸೊ ಇದು ಅಡಿಕೆಗೆ ನಿಮಗೆ ಫುಡ್ಡು ಏನು ಬೇಕು ನಾನು ಹೇಳ್ಕೊಡ್ತೀನಿ. ಫುಡ್ಡನ್ನು ಕೊಡಬೇಕು ಇದಕ್ಕೆ, ಅದು ಕೇಳ್ತದೆ. ಅದಾದಮೇಲೆ ಇಲ್ಲಿ ಬಾಳೆ ಹಾಕಿದ್ದೀರ. ಕೆಸೆನೂ ಒಂದೊಂದು ಹಾಕೊಂಡಿದ್ದೀರಾ? ಅದೇ ಇರೋದಾ? ಹೋದ ಸರಿ ಹಾಕಿದ್ರೆ ಕೆಸೆ ಗೆಡ್ಡೆ ಬಂದುಬಿಡ್ತದೆ ಅದು ಜಾಸ್ತಿ. ನೋಡಿ, ನೀವು ನಾಟಿ ಮಾಡಿದಾಗ ಇವು ಎಲೆಗಳು ನಾವು ಕೊಟ್ಟಿರೋವು 1, 2 ಎಲೆ ಬಂದು 3ನೇ ಎಲೆ ಕಂಪ್ಲೀಟ್ ಬರ್ತಾಯಿದೆ. ಈಗ ನೋಡೋಣ ಒಳಗಡೆ ಹೆಂಗೆ ಚೇಂಜಸ್ ಆಗಿದೆ ಅಂತೇಳಿ. ನೋಡಿ, ಇವೆಲ್ಲ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ನೋಡಿ, ಈ ಥರ ಸುಳಿ ಬಂದು ಈ ಥರ ಬಂದರೆ ಏನು ಸಮಸ್ಯೆ ಇಲ್ಲ ಅಂತ. ಈ ಸುಳಿ ಎಲೆ ಕಪ್ಪು ಬಣ್ಣಕ್ಕೆ ಬಂದರೆ ನೀರು ಜಾಸ್ತಿ ಆಗುತ್ತೆ ಅಂತ. ಈ ಸುಳಿ ಎಲೆ ಕಪ್ಪು ಬಣ್ಣಕ್ಕೆ ಬಂದರೆ ಹಿಂಗೆ, ಮೇಲ್ಗಡೆಯಿಂದ ಕಪ್ಪು ಬಣ್ಣ ಬಂದರೆ ಹಂಗಾಗದೆ ಅಂತ. ಈ ಕೆಳಗಡೆ ಎಲೆಗಳು ಅರ್ಶಿನ ಕಲರು ಒಣಗೋದಾದರೆ ಇದು ಸುತ್ತ ನೀರಿಲ್ಲ ಅಂತ. ನೀರಿಲ್ಲದೇ ಇದ್ದರೆ ಇದು ಒಣಗ್ತದೆ, ನೀರು ಇದ್ದರೆ ಇದು ಕೊಳ್ತೋದಂಗೆ ಆಯ್ತಾ ಇರ್ತದೆ. ಆಗ ಇದನ್ನ ಗಿಂಟು ಹಾಕ್ಬಿಟ್ಟು ನೋಡ್ತೀವಿ. ಯಾವ್ದಾರು ಹಂಗೆ ಆಗಿದ್ರೆ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೊಂದು. ಇದೊಂದು ಸ್ಟೆಪ್ರು ಇದು ನೋಡಿ, ಚೆನ್ನಾಗಿದೆ, ಹೆಲ್ತಿಯಾಗಿ ಬರ್ತಾಯಿದೆ ನಿಮ್ಮದು. ಇರುವೆ ಪುಡಿ ಒಂದು 4 ಕಾಳು ಹಾಕೋಣ ಅಂತ ಹಾಕಿದರೆ ಸರ್, ಇದು ಮ್ಯಾಂಗನೀಸು ಮೆಗ್ನೀಷಿಯಮ್ ಡಿಫಿಷಿಯನ್ಸಿ, ಮೈಕ್ರೋನ್ಯೂಟ್ರೆಂಟ್ ಬರ್ತದಲ್ಲ, ಅದು ಮಾತ್ರ ಡಿಫಿಷಿಯನ್ಸಿ. ಅದು ಕೊಟ್ಟರೆ ಸರಿ ಆಗುತ್ತೆ ಅದು. ಸರ್ ಅಡಿಕೆ ಫೆಬ್ರವರಿ 3 ವರ್ಷನಾ? ಇದಕ್ಕೆ ನಾನು 3 ಥರ ಸಾವಯವ ಗೊಬ್ಬರ ಕೊಡ್ತೀನಿ, 3 ಐಟಮು. ಲೀಟ್ರನ್ನ ಬಿಡಿಸಿ ನಿಮ್ಮ 3 ತಿಂಗಳಲ್ಲಿ ಗಿಡ ಬದಲಾವಣೆ ಮಾಡ್ಕೊಡ್ತೀನಿ. ಬರೀ 3 ತಿಂಗಳಲ್ಲಿ. ಈ 1 ತಿಂಗಳು ರಿಸಲ್ಟ್ ಬರುತ್ತೆ. ನಾವು 3 ತಿಂಗಳು ಯಾಕೆ ಹೇಳ್ತೀವಿ ಅಂದರೆ, ಪ್ರೋಸೆಸ್ ಸ್ವಲ್ಪ ಲೇಟ್ ಆಗೋದಷ್ಟು ಒಳ್ಳೆಯದು, ಲೇಟಾಗಿ ಆಗ್ಬಿಡುತ್ತೆ ಅಂತ ಕಾರಣಕ್ಕೆ ಹೇಳ್ತೀವಿ ನಾವು. ಪ್ರತಿ ಗಿಡಕ್ಕೆ 1 ಲೀಟ್ರ್ ಬಿಟ್ಟರೆ ಸಾಕು ನೀವು ಲಿಕ್ವಿಡ್. ನಾನು 3 ಥರ ಕೊಡ್ತೀನಿ 200 ಲೀಟ್ರ್ ನೀರಿಗೆ. ಅದರಲ್ಲಿ 3 ಥರನೂ 200 ಲೀಟ್ರ್ ನೀರಿಗೆ ಹಾಕ್ಕೊಂಡು 1 ಲೀಟ್ರ್ ಬಿಡಿ. 3 ಥರನೂ ಮಿಕ್ಸ್ ಮಾಡಿ ಹಾಕಬೇಕು. ಒಂದೇ ಡ್ರಮ್ಗೆ 1 ಲೀಟ್ರ್ ಬಿಡ್ಬೇಕು ಇದಕ್ಕೆ. ನಿಮಗೆ ಅಡಿಕೆ ಬೆಳವಣಿಗೆಗೆ ಮುಂದಿನ ಸಲಿಗೆ ಒಂದು ಸಮ ಬರೋಂಗೆ ದೊಡ್ಡಕ್ಕೆ ನಿಲ್ಲಿಸ್ಬಿಟ್ಟು ಚಿಕ್ಕದು ಕೊಡ್ತೀವಿ. ಆಗ ಯೂನಿಫಾರ್ಮ್ ಆಗುತ್ತೆ. ಡೋಸೇಜ್ ಎಲ್ಲ ಚೇಂಜ್ ಇದೆ. ಎಲ್ಲ ಥರ ಇದೆ ಸರ್. ಈಗ ಪ್ರತಿಯೊಂದು ಇದೆ, ಹಾರ್ಮೋನ್ಸ್ಗಳೆಲ್ಲ ಇದೆ ನೋಡಿ. ಇದರಲ್ಲಿ ಯಾವುದೋ ಒಂದು ಇರುವೆನೋ ಏನೋ ಕಡ್ದಿರಬೇಕು ಅಂತ, ಅಥವಾ ಇಲ್ಲ ನೋಡಿ, ಎಲ್ಲ ಕಡ್ದಾಕೈತೆ ಇಲ್ಲಿ ನೋಡಿ. ಇರುವೆ ಅಥವಾ ಹುಳು ಕಡ್ದಿರ್ತದೆ. ಇದ್ರದ್ದು ಒಂದು ಬೇರೆ ಇದ್ರೂ ಬರ್ತದೆ. ಅದು ಯಾವಾಗ ಈ ಥರ ಸುಳಿ ನಿಂತೋಯ್ತು, ಇದು ಈ ಕಲರ್ ಬರೋಕ್ಕೆ ಶುರು ಆಯಿತು ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟದೆ ಅಂತ. ಕಟ್ ಮಾಡಿಬಿಟ್ಟಿರ್ತದೆ. ಅದು ಒಂದು ಬೇರೆ ಇದ್ರೂ ಅದು ಮೇಲ್ಗಡೆ ಬಂದುಬಿಡುತ್ತೆ. ಅದು ಫುಲ್ ಫ್ರೀ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಫ್ರೀ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಹಾಂ, ಅಂದರೆ ಈಗ ನಿಮಗೆ ಅರ್ಥ ಆಗುತ್ತೆ. ನೀರು ಜಾಸ್ತಿ ಕೊಟ್ಟರೆ ಬಾಳೆ ಚೆನ್ನಾಗಿ ಬರೋಲ್ಲ, ನೀರು ಕಡಿಮೆ ಕೊಟ್ಟಷ್ಟು ಬರ್ತೋದಕ್ಕೆ ಉದಾಹರಣೆ ಇದು. ಈಗ ನೀವೇ ಹೇಳ್ತಾ ಇದ್ದೀರಿ. ಈಗ ಎಲ್ಲ ಕಡೆ ಹಂಗೆ ಅಬ್ಸರ್ವ್ ಮಾಡಿದ್ದೀರಾ ಮೇಡಮ್? ಯಾವ ಥರ ಅಬ್ಸರ್ವ್ ಮಾಡಿದ್ರಿ? ಶೀತಾಂಶ ಎಲ್ಲಿದೆ ಅಲ್ಲಿ ಸ್ವಲ್ಪ ಡೆವಲಪ್ ನಿಧಾನ, ಸ್ವಲ್ಪ ಅದು ನೀರು ಹಿಂಗ ಥರ ಆದರೆ ಬೇಗ ಚೆನ್ನಾಗಿ ಮೇಲ್ಗಡೆ ಪಿಕಪ್ ಆಯ್ತಾ ಇರ್ತದೆ. ಇದರಲ್ಲಿ ನೋಡಿ 1, 2, 3, 4, 5, 6, 7 ಎಲೆ ಬಂದ್ಬಿಟ್ಟೈತೆ ಆಲ್ರೆಡಿ. ಅದೇ ನೀರಿರತ್ತವು ಬಂದಿರಲ್ಲ, ಅದು ಮೇಲ್ಗಡೆನೇ ಬರೋಲ್ಲ. ಅದು ಕೆಸೆನಲ್ಲೂ ಸ್ವಲ್ಪ ದುಡ್ಡು ಆಯ್ತಾ? ಗಿಡ ಬ್ಯಾಡಿ ಅನ್ನೋದು ಇದಕ್ಕೆ. ನಾನು ಹೈಟಾಗಿರೋ ಗಿಡ ಹಿಂಗೆ ಒಣಗೋಯ್ತವೆ, ಆಮೇಲೆ ಕೆಳಗಡೆಯಿಂದ ಬರ್ತದೆ. ಚಿಕ್ಕ ಗಿಡ ಆದರೆ ಅದೇ ಪ್ರೋಸೆಸ್ ಇಮ್ಮಿಡಿಯೇಟಾಗಿ ಬರುತ್ತೆ ನಿಮಗೆ. ನೀವು ಕೊಟ್ಟಾಗ ತುಂಬ ಸಣ್ಣ ಗಿಡಗಳು ಸಣ್ಣದೇ ಯಾಕೆ ತಂದ್ರಿ ಅಂತಿದ್ರು. ಅದೇ ಸರಿ, ಆ ಸಣ್ಣ ಗಿಡ ಹಾಕಿ ಅಂತ ಹೇಳಿದ್ದಾರೆ ಅಂತ ನಾವು ಹಾಕಿದ್ವಿ. ಇವು ಲೇಟಾಗಿ ಹಾಕಿರಂಗೆ ಕಾಣಿಸ್ತವೆ ಇವ.